ಸಿದ್ದರಾಮಯ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ ನೋಡಲೇಬೇಕಾದ ಸುದ್ದಿ. ಸರಿಯಾಗಿ ಊಟ ಸಿಗದೆ ಶಾಲೆ ಬಿಟ್ಟು ಹೊರಟ ವಿದ್ಯಾರ್ಥಿಗಳು. ಈ ಶಾಲೆಯಲ್ಲಿ ಪಾಠ ಕೂತು ಊಟಕ್ಕಿಲ್ಲ. ಮಕ್ಕಳಿಗೆ ಹಸಿವಿನ ಸಂಕಟ. ಶಾಲಾ ಪ್ರಾಂಶುಪಾಲರು ವಾರ್ಡನ್ಗೆ ಉಳಿತಾಯದ ಚೆಲ್ಲಾಟ. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಮಕ್ಕಳು ಊಟಕ್ಕಾಗಿ ಗೋಳಾಟ. ಗದಗ ಜಿಲ್ಲೆಯ ಶಿರಹಟ್ಟಿ ಹೊರವಲಯದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಘಟನೆ. ವಸತಿ ಶಾಲೆಯಲ್ಲಿ ಸರಿಯಾಗಿ ಊಟ ನೀಡದ್ದಕ್ಕೆ ರಜೆ ನೆಪದಲ್ಲಿ ಊರಿಗೆ ಹೊರಟ ಮಕ್ಕಳು. 6ರಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವಂತಹ 250 ವಿದ್ಯಾರ್ಥಿಗಳ ಗೋಳಾಟ. ಶಾಸಕರು, ಸಚಿವರು, ಅಧಿಕಾರಿಗಳು ನೋಡಲೇಬೇಕಾದ ಸುದ್ದಿ. ಗ್ಯಾರಂಟಿ ಭರ್ತಿ ಮಾಡಲು ಮಕ್ಕಳಿಗೆ ಅರೆ-ಬರೆ ಹೊಟ್ಟೆ ತುಂಬಿಸುತ್ತಿದೆಯಾ ಸರ್ಕಾರ? ಸರ್ಕಾರದಿಂದ ವಸತಿ ಶಾಲೆ ಮಕ್ಕಳಿಗೆ ಆಹಾರ ಸಪ್ಲೈ ಆಗ್ತಿಲ್ವಾ? ಸರ್ಕಾರಿ ವಸತಿ ಶಾಲೆಯಲ್ಲಿ ಊಟಕ್ಕಿಲ್ಲ ಗ್ಯಾರಂಟಿ ಭಾಗ್ಯ. ಜನರಿಗೆ ಅನ್ನಭಾಗ್ಯ, ವಸತಿ ಶಾಲೆ ಮಕ್ಕಳಿಗೆ ಕಣ್ಣೀರಿನ ಭಾಗ್ಯ. ಮಕ್ಕಳನ್ನು ಅಡುಗೆಗೆ ಬಳಸಿಕೊಳ್ಳುತ್ತಿರುವ ಸಿಬ್ಬಂದಿಗಳು. ಕಳೆದ 1 ತಿಂಗಳಿಂದ ಮಕ್ಕಳಿಗೆ ಚಿಕನ್ ಇಲ್ಲ. ಕೇವಲ 1 ಚಪಾತಿ ಅಥವಾ 1 ರೊಟ್ಟಿ ಹಾಫ್ ರೈಸ್ ನೀಡುತ್ತಿರುವ ಆರೋಪ. ಒಂದು ಮೊಟ್ಟೆಯಲ್ಲಿ ಅರ್ಧ ಮೊಟ್ಟೆ ಮಾತ್ರ ವಿತರಣೆ ಆರೋಪ. ಆಹಾರ ವೇಳಾಪಟ್ಟಿಯಂತೆ ಆಹಾರ ನೀಡದ ಶಾಲೆಯ ಸಿಬ್ಬಂದಿಗಳು. ಬಿಸಿ ನೀರು, ಶುಚಿ ತರಕಾರಿ, ಸರಿಯಾದ ವ್ಯವಸ್ಥೆ ಇಲ್ಲದೆ ಮಕ್ಕಳು ಪರದಾಟ. ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು. ವಸತಿ ಶಾಲೆ ಆಡಳಿತ ಮಂಡಳಿ ಆಡಿಗೆ ಆಟ. ಶಿರಹಟ್ಟಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಹೇಳೋರು ಯಾರು ಇಲ್ವಾ? ವಿದ್ಯಾರ್ಥಿಗಳ ಅರ್ಧ ಹೊಟ್ಟೆ ತುಂಬಿಸುತ್ತಿರುವ ವಸತಿ ಶಾಲೆ ಸಿಬ್ಬಂದಿಗಳು. ಸರ್ಕಾರ, ಪ್ರಾಂಶುಪಾಲರು ಹಾಗೂ ವಾರ್ಡನ್ ವಿರುದ್ಧ ಪಾಲಕರು ಆಕ್ರೋಶ. ಗದಗ ಜಿಲ್ಲೆಯ ಶಿರಹಟ್ಟಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ದುರಾಡಳಿತ. ನಾವು ಹೇಳ್ಕೊಳೋದು ಮತ್ತೊಂದು ಏನು ಹೇಳ್ಕೊಳಂಗಿಲ್ಲ. ಮಕ್ಕಳಿಗೆ ಹೊಡೆದು ಬೇಡ ಅನ್ನಂಗಿಲ್ಲ. ಅವ್ರು ಹೊಡಿಲಿ ಬಡಿಲಿ ಅವ್ರಿಗೆ ಅಧಿಕಾರ ಐತ್ರಿ ಸರ್. ಅವ್ರು ಹೊಡಿಲಿ ಅವ್ರೆ,
ಆದ್ರೆ ಶಿಕ್ಷಣ ಅಷ್ಟ ಕೊಡ್ತಾರೆ ಸರ್. ಶಿಕ್ಷಣ ಅಷ್ಟು ಒಳ್ಳೇದು ಶಿಕ್ಷಣ ಐತ್ರಿ. ಊಟಕ್ಕೆ ಮಾತ್ರ ಸೌಲಭ್ಯ ಕೊಡ್ಲಿಲ್ಲ ಸರ್ ಅವರು. ಈಗ ನಾವು ಎಂತ ಬಡವ್ರ ಮಕ್ಳು ಆದ್ರೂ ಈಗ ಗೌರ್ಮೆಂಟ್ ಶಾಲೆನ ನಾವು ನಂಬಿಟ್ಟಿವ್ರಿ ಸರ್. ಅಲ್ಲಿ ಒಂದು ನೋಡ್ಲಿಕ್ಕೆ ಹೇಳ್ಕೊಂಡು ಹೋಗ್ಬೋದ್ರಿ ಸರ್. ದಿನಪಾತಿ ಅದಂದ್ರೆ ಆಗಂಗಿಲ್ಲ ಸರ್. ಒಂದೊಂದು ಟೈಮ್ ಒಂದೊಂದು ಮೆನು ಐತ್ರಿ. ಅದು ಮೆನುಗೆ ತಕ್ಕಂಗೆ ಊಟ ಕೊಟ್ಟಿಲ್ರಿ ಅವ್ರು. ಬರೀ ಅನ್ನ ಸಾಂಬಾರು ಇಲ್ಲ ಚಿತ್ರಾನ್ನ ಮಾತ್ರ ಒಳ್ಳೆ ಎಜುಕೇಶನ್ ಐತ್ರಿ. ಹೌದ್ರಿ. ತತ್ತಿ ಅರ್ಧ ಕೊಡ್ತಾರಂತಲ್ಲ. ಇವಾಗ ನಾವು ರೇಷನರ್ ಅಡ್ಗೆ ಹಾಕಂತ ಕೇಳ್ಬೇಕ್ರಿ. ಅವ್ರಿಗೆ ಮಾತಿನ ಸಿಕ್ಕ ನಡೀತ್ರಿ. ಯಾರಿಗೆ ಹಾಸ್ಟೆಲ್ ವಾರ್ಡನ್ಗೆ ಅವ್ರು ಸರಿ ಕೊಟ್ರೆ ನಾವು ಅಡುಗೆ ಮಾಡ್ತೀವಿ, ಇದನ್ನು ಮಾಡಲ್ಲ ಅಂತ. ವಾರ್ಡನ್ ಅವ್ರೇ ಇನ್ಚಾರ್ಜ್ ಮ್ಯಾಗ ಅದಾರ್ರಿ. ಇಲ್ರಿ ವಾರ್ಡನ್ ಇಲ್ರಿ. ಟ್ರಾನ್ಸ್ಫರ್ ಸವಲತ್ತು ಎಲ್ಲ ಬರ್ತೈತಿ. ಸರಿಗೆ ಬಳಕೆ ಮಾಡಕ್ಕೆ ಹೆಚ್ಚಿನ ಏನು ಹೇಳಂಗಿಲ್ರಿ. ಸೌಲಭ್ಯ ಮಾತ್ರ ಸರ್. ಊಟಕ್ಕೆ ಮಾತ್ರ ಅಷ್ಟೇ ಸಮಸ್ಯೆ ಆಗೈತ್ರಿ. ಈಗ ನಾವು ಒಂದ್ ವೇಳೆ ಊರಾಗಿರಂಗಿಲ್ಲ, ಒಂದ್ ವೇಳೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗಿರ್ತಾರೆ ಸರ್. ನಾವು ಬಿಸ್ನೀರ್ ಇಲ್ರಿ. ಈಗ 2 ತಿಂಗಳ ರೀ. ಅದ್ರಾಗ ಲೇಡೀಸ್ ರೀ ಮಂತ್ಲಿ ಎಲ್ಲ ಇದಾಗ್ತಿರೋ ಸಮಸ್ಯೆ ಬರ್ತಾವ್ರಿ. ಆಮೇಲೆ ಲೇಡೀಸ್ ಹಾಸ್ಟೆಲ್ ಇದೆ. ಬಿಸ್ನೀರ್ ಇಲ್ಲ ಅಂದ್ರೆ ಹೆಂಗೆ ಮಾಡಕ್ಕೆ ಒಂದಿನ ಬೇರೆ ನಾವು ಕೈಗಾಲು ತೊಗೊಳಕಲ್ರಿ. ಇದೆ ವೆದರ್ಗೆ ಬಿಸ್ನೀರಿಂದ ಹೆಂಗೆ ಜಾಕ ಮಾಡೋಕೆ ಒಂದು ಚಪಾತಿಗೆ ಅಷ್ಟೇ ಇದು ಮಾಡ್ತಾರೆ. ಒಂದು ಚಪಾತಿ ತಿಂದ ಮಕ್ಳು ಇದು ಆಗ್ತವೇನ್ರಿ. ಅನ್ನ ಸಾರು ಅಂದ್ರೆ ಕಸವ ಕಳ್ಕೊಂಡ್ಬಿಡ್ತಾರೆ. ಆ ಊಟದ ದಿನ ಏನೈತೆ ಪ್ರಕಾರ ಕೊಡ್ರಿ. ಹಿಂದೆ ಹೋದವ್ರಿಗೆ ಬೈತಾರ. ಈಗೇನಂದ್ರೆ ನಾವು ಮಾತಾಡಿದ್ರೆ ಅದು ಜಾಮೂನ್ ಅಂತ ಏನೋ ನಾವು ಲಿಸ್ಟ್ ನೋಡೇ ನಾವು ವಾರದ ಐಟಮ್ಸ್ ಇರ್ಬೋದು. ಆ ಲಿಸ್ಟಿನ ಪ್ರಕಾರ ಯಾವ್ದು ಇಲ್ಲ ಅದ್ರೊಳಗೆ. ಸುಮ್ಮನೆ ನಾವು ಇಲ್ಲಿ ಮಾತಾಡಿದ್ರೆ ನಾವು 3 ಜನ ನೋಡ್ರಿ, ಮಾತಾಡ್ರಿ. ಇಲ್ಲೇ ನಮ್ಮ ಮಗಳಿಗೆ ಇಷ್ಟ ಆಗಿಲ್ಲ. ಎಲ್ಲಾ ಮಕ್ಕಳು ತಿಂತವು. ನಾವು ಇಷ್ಟ ಎಲ್ಲ ಮಕ್ಕಳು ತಿಂತೀವಿ. ಹೇಳಿದ್ರಿ ಈಗ ಏನೇ ಮಕ್ಳಿಗೆ ಊಟ ಆಗಲ್ಲ, ಉಪವಾಸ ಇರ್ತವೆ ಅಂಥೇಳಿ ಅದೇನೂ ಆಗಿಲ್ಲ ಇಲ್ಲಿವರೆಗೆ ನಮಗೆ ಗೊತ್ತಿದ್ದಂಗೆ. ಆದರೆ ಇನ್ಮ್ಯಾಗ ಹಂಗೇನು ಆಗೈತೆ ಅಂದರೂ ಕೂಡ ನಾವು ಅದನ್ನು ಸುಧಾರಿಸ್ಕೊಂಡು ಹೋಗ್ತೀವಿ ಸರ್. ಇಷ್ಟೇ ಈಗ ಆಗಿರೋದು ಸಮಸ್ಯೆ ಸರ್. ಐತಲ್ಲ ಸರ್. ಇನ್ನು ರೇಷನ್ ಸರ್ಕಾರದಿಂದ ಬಂದಿಲ್ಲೋ ಅಥವಾ ರೇಷನ್ ಇಲ್ಲೋ ಏನು ಸಮಸ್ಯೆ? ಈಗ ಏನು ಹಾಕ್ಸಿದ್ವಲ್ಲ ಸರ್, ಅದು ಎಷ್ಟು ಉಳಿದೈತೆ ಅದರೊಳಗೆ ಮಾಡ್ಕೊಂಡು ಹೊಂಟೇವಿ ಸರ್. ನಾವು ಹಾಕ್ಸಿದ್ವಲ್ಲ ಸರ್. ನಾ 17ನೇ ತಾರೀಕಿಗೆ 7ನೇ ತಾರೀಕಿಗೆ ಬಂದಾಗ ಅಲ್ಲಿ ಏನೇನಿತ್ತು ಅಂತ ಕೂಡ ನಾನು ಬರ್ಕೊಂಡಿದ್ದೀನಿ. ಅದ್ರ ಪ್ರಕಾರ ಏನಾಗಿದೆ ನಾವು ಕೊಟ್ಕೊಂತ ಬಂದಿದ್ದೆ ಸರ್. ಇಲ್ಲಿವರೆಗೂ ಚಿಕನ್ ಇಲ್ಲ ಸರ್. ಈ ನಾಳೆ ಇತ್ತು ಸರ್. ಅದು ನಾಳೆ ಇತ್ತು. ಒಂದೇ ವಾರ ಕೊಟ್ಟಾರ ಸರ್. ಒಂದೇ ವಾರ ಸರ್ ಕೊಟ್ಟಾರ. ನಾ ಚಾರ್ಜ್ ತೊಗೊಂಡಾಗಿಂದ ಇಲ್ಲ ಸರ್. ಅದು ಇದರೊಳಗಿಂದ ಇಲ್ಲ ಅಂದ್ರೆ 1ನೇ ವಾರ ಮತ್ತು 4ನೇ ವಾರ ಇರ್ತೈತೆ ಸರ್. ಅದು ನಾನು 1ನೇ ವಾರ ಬಿಟ್ಟು ಬಂದಿದ್ದೀನಿ. ನನಗೆ ಬಂದಿರೋದು 3ನೇ ವಾರದಿಂದ ಸರ್. ಅವಾಗಿಂದ ಇಲ್ಲ. ಈಗ ಲಾಸ್ಟಿಗೆ ನಾಳೆಗೆ ಕೊಡೋದಿತ್ತು ಸರ್. ಅದು ಕೊಡಬೇಕಿತ್ತು ಸರ್. ಹಬ್ಬಕ್ಕೆ ಹೋಗಿದ್ದಾರೆ ಸರ್. ಹಬ್ಬಕ್ಕೆ ಹೋಗಿದ್ದಾರೆ. ಈ ಪಾಲಕರು ಹೇಳಿದ್ದು ಊಟದ ಕೊರತೆ ಇದೆ, ಸರಿಯಾಗಿ ನಮ್ಮ ಮಕ್ಕಳಿಗೆ ಊಟ ಕೊಡ್ತಾ ಇಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಅದೇನು ಸುಳ್ಳು ಕೊರೆ? ಎಂದ್ರೆ ಒಂದಿನ ಆಗಿರ್ಬೋದು ಸರ್. ನಾನು ಇಲ್ಲ ಅಂತ ಹೇಳಲ್ಲ. ಅದನ್ನ ನಾವು ಸುಧಾರಿಸ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಸರ್. ಅದು ಈಗ ನನ್ನ ಗಮನಕ್ಕೆ ಬಂದಿದೆ ಸರ್. ಬಿಸಿನೀರಿಲ್ಲ ನನ್ನ ಗಮನಕ್ಕೆ ಬಂದಿದೆ. ಅದನ್ನ ಮಾಡಿಸ್ತೇವೆ ಸರ್. ಹುಡುಗರ ಕಡೆಯಿಂದ ಚಪಾತಿ ಮಾಡಿಸಿದ್ದು ಸುಳ್ಳು? ನಾ ಮಾಡಿಸ್ತೇನೆ. ನಾನು ಮಾಡೋ ಹೊತ್ತಿನಾಗ ಬಂದವ ಸರ್. ಅದು ಇದು ಕರೆ. ಅದು ಕಡಿಮೆ ಬಿದ್ದಿದ್ವು. ನನ್ನ ಜೊತೆ ಬಂದು ಮಾಡಿದವು ಸರ್ ಮಕ್ಕಳು. ಬಟ್ ಅದು ಮಾಡಿಸ್ಬಾರ್ದು. ಅದು ನನ್ನ ತಪ್ಪಾಗಿದೆ ಅಂತ ನಾನು ಹೇಳ್ತಾ ಇದ್ದೆ ಸರ್. ಊಟಕ್ಕೆ ಸಮಸ್ಯೆ ಆಗಿದ್ದು ಖರೆ ಸರ್. ಹಾಂ ಸರ್. ಅದನ್ನೆಲ್ಲ ತಿದ್ದುಕೊಂಡು ಹೋಗ್ತೀವಿ ಸರ್. ಇದು ಸಿರಟ್ಟಿ ಮುರಾರ್ಜಿ ಸ್ಕೂಲ್ ರೀ. ಇದು ಮುರಾರ್ಜಿ ಅಲ್ಲ, ರಾಣಿ ಚೆನ್ನಮ್ಮ ಸ್ಕೂಲು. ಇಲ್ಲಿ ಊಟದ ಅವ್ಯವಸ್ಥೆ ಭಾಳ ಇದೆ. ಸರಿಯಾದ ಟೈಮು ಊಟ ಕೊಡೋಂಗಿಲ್ಲ. ಆದರೆ ಮೊದಲೇ ಊಟದ ಎಲ್ಲ ಕರೆಕ್ಟಾಗಿ ಕೊಡ್ತಿದ್ರು. ಈಗ 1 ಗಂಟೆಗೆ ಹೋಗಿ ಅದು 3 ಗಂಟೆ ಊಟ ಕೊಡೋದು. ಆಮೇಲೆ ರಾತ್ರಿ 8:30 ಹೋಗಿ 10 ಗಂಟೆಗೆ 11 ಗಂಟೆಗೆ ಊಟ ಕೊಡೋದು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಇದೆ. ಕ್ವಾಂಟಿಟಿ ಸ್ವಲ್ಪ ಅಂದರೆ ಊಟ ಮೊದಲೇ ಫುಲ್ ಕೊಡೋದು. ಈಗ ಕಡಿಮೆ ಊಟ ಕೊಡೋದು. ಒಟ್ಟು ಊಟ ಕಡಿಮೆ ಕೊಡೋದು. ಮೊದಲು ಬಂದ ಮಕ್ಕಳಿಗೆ ಅಷ್ಟೇ ಊಟ ಕೊಟ್ಟು ಆಮೇಲೆ ಹಿಂದಗಡೆ ಬಂದ ಮಕ್ಕಳಿಗೆ ಇಲ್ಲ ಊಟ ಖಾಲಿಯಾಗಿದೆ, ಇಷ್ಟೇ ಇದೆ ಅಂತ ಹೇಳ್ತಿದ್ದಾರೆ. ಅದು ರೇಷನ್ ಕಡಿಮೆ ಬರ್ತಿದೆ ಅಂತ ಹೇಳ್ತಾ ಇಲ್ಲ. ಸ್ಕೂಲ್ ಆಡಳಿತ ಮಂಡಳಿ ಏನು ಹೇಳ್ತಾ ಇಲ್ಲ. ಅವರು ಇಲ್ಲ ಮ್ಯಾಗಿಂತ ನಮ್ಗೆ ಕರೆಕ್ಟಾಗಿ ಸಪ್ಲೈ ಇಲ್ಲ ಅಂತ ಹೇಳ್ತಿದ್ದಾರೆ ಅವರು. ಅದು ಬಡವ ಆಗೈತಿ ಸ್ಕೂಲ್. ಅದು ಎಲ್ಲ ಸರ್ಕಾರದ ಹೊಣೆ ರೀ. ಅದು
ಅದು ಅವ್ರನ್ನ ಸಿದ್ದರಾಮಯ್ಯನೇ ಕೇಳ್ಬೇಕು ನೋಡ್ರಿ. ಹಾಂ, ಎಲ್ಲ ಗ್ಯಾರಂಟಿ ಕೊಡೋದು ಇಲ್ಲಿ ಊಟ ಕೊಡ್ರಿ ಗ್ಯಾರಂಟಿ ಮೊದ್ಲ ಅಂತ ಹೇಳ್ಬೇಕು ಅಷ್ಟೇ. ಗ್ಯಾರಂಟಿ ತುಂಬಸಕ್ಕೆ ಅನಾಥನ ಮಾಡಿಟ್ರಿ ಮಕ್ಕಳನ್ನ. ಬಟ್ ಇದನ್ನ ಏನಾದರೂ ಮಾಡಿ ನೀವು ಮಾಧ್ಯಮದವ್ರ ಸರಿಪಡಿಸ್ಬೇಕು ನೋಡ್ರಿ. ಕೇಳಿದ್ರು ಏನು ಅವರು ರೆಸ್ಪಾನ್ಸ್ ಮಾಡಕೊಳ್ರಿ ಅಷ್ಟು. ಸರ್ ಗದಗ ಜಿಲ್ಲಾ ಸಿರಟ್ಟಿ ತಾಲೂಕು ರಾಣಿ ಚೆನ್ನಮ್ಮ ಸ್ಕೂಲು ಸಿರಟ್ಟಿ ವಸತಿ ಸ್ಕೂಲ್ ಸರ್. ಇದು ಮಕ್ಕಳಿಗೆ ಸರಿಯಾಗಿ ಊಟ ಸಿಗ್ತಾ ಇಲ್ಲ ಅಂತ್ರಿ. ಒಂದು ಚಪಾತಿನ ಒಂದು ದಿನ ಮಾಡ್ತಾರಂತ್ರಿ, ಬಾಡಿಗೆ ಅರ್ಧ ಕೊಡ್ತಾರಂತ್ರಿ. ಆ ಊಟ ಮಾತ್ರ ಕರೆಕ್ಟ್ ಕೊಡಕ್ಕೆ ಕುಂತಿಲ್ಲ ಅನ್ಸ್ರೆ. ಆಮೇಲೆ ಸರ್ಕಾರಿಯಿಂದ ಸರ್ಕಾರಿ ಸ್ಕೂಲ್ಗೆ ಬರತಕ್ಕಂಥ ಸೌಲಭ್ಯಗಳು ಯಾವುದೋ ಇವರು ಕರೆಕ್ಟಾಗಿ ಮೇಂಟೆನ್ಸ್ ಮಾಡಕ್ಕೆ ಕುಂತಿಲ್ಲ ಸರ್. 15 ದಿನ ಆತಂತ ಸರ್. ಇದೇ ಟೈಪ್ ಕಂಟಿನ್ಯೂ ಆಗಕ್ಕೆ ಕುಂತೈತಂತ್ರಿ. ಸರಿಯಾಗಿ ಊಟ ಕೊಡಕ್ಕೆ ಕುಂತಿಲ್ಲ ಅನ್ಸರೆ. ಮುಂದೆ ಇದಕ್ಕೆ ಸ್ವಲ್ಪ ಅವರು ಮ್ಯಾಗಿನ ಅಧಿಕಾರಿಗಳು ಸ್ವಲ್ಪ ಒಂದು ತತ್ತಿ ಒಳಗೆ ಅರ್ಧ ಕೊಡ್ತಾರನ್ಸರ್. ಒಂದು ಬಾಡಿಗೆ ಒಳಗೆ ಅರ್ಧ ಬಾಡಿಗೆ ಕೊಡ್ತಾರನ್ಸರೆ. ಒಂದು ಚಪಾತಿ ಕೊಟ್ಟರೆ ಮುಗಿತನ್ಸರೆ. ಹೊಳ್ಳಿ ಹೋದ್ರೆ ಚಪಾತಿ ಇರೋದಿಲ್ಲ ಅನ್ಸರೆ. ಚಿಕನ್ ಅಂತೂ ಇಲ್ಲ ಅನ್ಸರೆ. ಆಮೇಲೆ ರೈಸ್ ಒಮ್ಮೆ ಫಸ್ಟ್ ಟೈಮ್ ಹೋದ್ರೆ ಅಷ್ಟೇ ಅನ್ಸರೆ. ಸೆಕೆಂಡ್ ಟೈಮ್ ಹೋದ್ರೆ ನೀಡೋಂಗಿಲ್ಲ ಅಂತ ಸರ್. ಈ ಊಟದಂತೂ ಭಾಳ ಸಮಸ್ಯೆ ಐತೆ ಸರ್. ಮಕ್ಕಳಿಗೆ ಭಾಳ ಸಮಸ್ಯೆ ಆಗಕ್ಕಂತ ಸರ್. ಸರ್ಕಾರ ಕೊಟ್ಟೈತ್ರಿ, ಇವರು ಅದನ್ನ ಕಂಟಿನ್ಯೂ ಮಾಡಿ ಸ್ವಲ್ಪ ಇದು ಮಾಡೋಲ್ರಿ ಸರ್. ಹಾಂ ಸರ್, ಹೇಳಕ್ ಕುಂತಾರ ಸರ್, ನಾವ ಚಪಾತಿ ಮಾಡಕ್ ಕುಂತೀವಿ ಅಂತ ಹೇಳ್ತಾರ್ರಿ. ಹಾಂ ರೀ ಸರ್, ಅವ್ರಿಗೆ ಸರ್ಕಾರಿ ಅಂತ ಬರತಕ್ಕಂಥ ಸೌಲಭ್ಯಗಳೆಲ್ಲ ಕೊಟ್ಬಿಟ್ರೆ ನಾವು ಇಲ್ಲಿ ಹೇಳೋಂಗಿಲ್ಲ ಅಲ್ರಿ ಸರ್. ಹಾಂ, ಕರೆಕ್ಟ್ ಊಟ ರೀ, ಕರೆಕ್ಟ್ ಮೇಂಟೆನೆನ್ಸ್ ಇದ್ರೆ ಎಲ್ಲ ಮುಗಿತ್ ಸರ್. ವಾರ್ಡನು ಇಲ್ಲ ಸರ್. ಎಲ್ಲ ಮಕ್ಳು ಹೇಳಕ್ ಕುಂತಾರ್ರಿ, ನಮ್ಗೆ ಊಟ ಆಗಿಲ್ಲ, ಹೋಟೆಲ್ಗೆ ಹೋಗೋಣ ಊಟ ಮಾಡ್ಸೋಣ ಅಂತೇಳಿ ಅಂದ್ರಿ. ಇದನ್ನೆಲ್ಲ ಕೇಳಿ ಭಾಳ ಬೇಜಾರಾದ ಸರ್. ನಮ್ಮ ಮಕ್ಕಳಿಗೆ ನಮ್ಮ ಇಲ್ಲೆಲ್ಲ ಇಟ್ಟು ಇವ್ರಿಗೆ ಮತ್ತೆ ಒಂದ್ ದಿನ ಸಂತೆ ಅಲ್ಲ ಸರ್, 15 ದಿನ ಅದ ಅಂತ ಸರ್. ಇದು ಒಂದಿನ ಉಪವಾಸ ಇದ್ದು ಈ ಥರ ಆದರೆ ಹೆಂಗೆ ಸರ್? ನಿಂಗರಾಜ್ ಎಂಟ್ಲಿ ಅಂತ ಸರ್.